ಹಾಕೊಂಡಿದ್ದೀರಾ? ಅಲ್ಲಿ ಕರ್ಕ ಬರ್ಬಾರಾಗಿತ್ತು. ತುಂಬಾ ಖುಷಿ ಆಗ್ತಾ ಇದೆ. 23 ವರ್ಷದಿಂದ ನಾನು ಬೆಂಗಳೂರು ನೋಡಿದ್ದೆ. ಸೊ ಈ ಸಲ ತಿರ್ಗಾ ಮೈಸೂರಲ್ಲಿ ನೋಡ್ತಿದ್ದೆ, ಅದಕ್ಕೆ ಖುಷಿ ಆಗ್ತಾ ಇದೆ. ಜೊತೆಗೆ ಅವತ್ತು ಹೆಂಗಿತ್ತು ಕ್ರೇಜು, ಅದಕ್ಕಿಂತ ಹೆಚ್ಚು ಕ್ರೇಜ್ ಇವತ್ತು ಕಾಣಿಸ್ತಾ ಇದೆ. ಸೊ ಆ ಕ್ರೇಜ್ ಯಾವತ್ತೂ ಕಮ್ಮಿನೇ ಆಗಲ್ಲ, ಇನ್ನೂ ಜಾಸ್ತಿ ಆಗ್ತಾನೆ ಇದೆ. ಖಂಡಿತ ಹೌದು, ಯಾಕಂದ್ರೆ ಅವ್ರನ್ನ ಸ್ಕ್ರೀನಲ್ಲಿ ನೋಡೋದೇ ಒಂಥರ ಖುಷಿ. ಆಮೇಲೆ ಜನ ಜೊತೆ ನೋಡೋದು ಇನ್ನೂ ಹೆಚ್ಚು ಖುಷಿ. ಸೊ ಅದನ್ನೆಲ್ಲ ನೋಡಿ ನಾನು ನನ್ನ ಫ್ರೆಂಡ್ಸ್ ಒಂದು ಎಷ್ಟು ಜನ ಬಂದು ಇವತ್ತು ಸಿನಿಮಾ ನೋಡೋದು. ಆಲ್ಮೋಸ್ಟ್ ಎಲ್ಲ ಕಡೆ, ಇಡೀ ಕರ್ನಾಟಕ ಎಲ್ಲ ಕಡೆ ಪ್ಲೇ ಆಗ್ತದೆ. 150 ಸ್ಕ್ರೀನ್. ಅದೇ ಆಲ್ಮೋಸ್ಟ್ ನನ್ಗೆ 50% ಮಾತ್ರ ಡೈಲಾಗ್ ಕೇಳಿಸಿರೋದು, ಇನ್ನೊಂದು ಅರ್ಧ 50% ಕೇಳಿಸಿಲ್ಲ. ತಿರ್ಗಾ ಇನ್ನೊಂದ್ ಕಡೆ ಹೋಗಿ ಸಿನಿಮಾ ನೋಡ್ಬೇಕು. ಯಾಕಂದ್ರೆ ಕಂಪ್ಲೀಟ್ ಆಗಿ ಕ್ರಿಸ್ತನ ಎದುರು ಸೆಲೆಬ್ರೇಟ್ ಮಾಡ್ತಾ ಇದ್ರು, ಡ್ಯಾನ್ಸ್ ಮಾಡ್ತಾ ಇದ್ರು, ಹಾಡ್ತಾ ಇದ್ರು, ಆ ಡೈಲಾಗ್ ಎಲ್ಲ ತಿರ್ಗಾ ಹೇಳ್ತಾ ಇದ್ರು. ಸೊ ತುಂಬಾ ಖುಷಿ ಆಯ್ತು. ನಾನಿದು ಆಲ್ಮೋಸ್ಟ್ ಇಡೀ ಸಿನಿಮಾ ಶೂಟಿಂಗ್ ಹೋಗಿದ್ದೆ. 80% ಆಫ್ ದ ಸಿನಿಮಾ ಶೂಟಲ್ಲೇ ಇದ್ದೆ. ಶೂಟಲ್ಲೇ ಲೈವ್ ಆಗಿ ಇಡೀ ಸಿನಿಮಾನ ನೋಡಿದ್ದೀನಿ. ಅವತ್ತಿದ್ದ ಸಂತೋಷನ ಬೇರೆ, ಇವತ್ತು ಆಗಿದ್ದ ಒಂದು ಭಾವಕ ಫೀಲಿಂಗ್ ಬೇರೆ. ಅದೇ ಅವ್ರ ಬಗ್ಗೆ ಹೇಳಕ್ಕೆ ಆಗಲ್ಲ. ಪ್ರೀತಿ ಯಾವಾಗ್ಲೂ ಅವರಿಂದ ಜಾಸ್ತಿ ಆಗ್ತಾನೆ ಇರುತ್ತೆ. ಸೊ ಅದಕ್ಕೆ ನಾವೆಲ್ಲ ಚಿನ್ನರು ಜಾಸ್ತಿ ಮಾತಾಡೋಕ್ಕಾಗಲ್ಲ, ಕೆಮ್ಮಾಗ್ಬಿಟ್ಟಿದೆ. 17th ಎಲ್ಲ ಜನರು ಕಂಠೀರುವ ಸ್ಟುಡಿಯೋಗೆ ಬರ್ತಿದ್ದಾರೆ. ನೀವು ಎಲ್ಲ ಕೂಡ ಬನ್ನಿ. ತುಂಬಾ ಖುಷಿ ಆಯ್ತು. ಇವಾಗ ಬಂದು ಅವ್ರ ಜೊತೆ ಆಫೀಸಲ್ಲಿ ಕೂತಿದ್ವಿ. ಅವ್ರು ಈ ಥಿಯೇಟರಿನ ಕಂಪ್ಲೀಟ್ ಹಿಸ್ಟ್ರಿ ಹೇಳಿದ್ರು. 1948-47 ಅಲ್ಲಿ ಸ್ಟಾರ್ಟ್ ಮಾಡಿದ್ದು ಅಂತ. ಜೊತೆಗೆ ನಾನು ಒಂದು ಸ್ವಲ್ಪ ದಿನದಿಂದ ನನ್ನ ಸಿನಿಮಾ ಒಂದು ಸರಳ ಪ್ರೇಮ ಕೂಡ ಕಥೆನೂ ಇಲ್ಲೇ ರಿಲೀಸ್ ಆಗಿತ್ತು. ಅವಾಗ ಕೂಡ ನಾನು ಥಿಯೇಟರ್ಗೆ ಬಂದಿದ್ದೆ. ಈ ಥಿಯೇಟರ್ ಅಂದ್ರೆ ನನಗೆ ಪೆಪ್ಪೆ ಕೂಡ ರಿಲೀಸ್ ಆಗಿತ್ತು. ಈ ಥಿಯೇಟರ್ ಅಂದ್ರೆ ನನಗೆ ತುಂಬಾ ಇಷ್ಟ. ಈ ರೋಡಲ್ಲಿ ಹೋದಾಗೆಲ್ಲ ನೋಡ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಇವತ್ತು ಇಲ್ಲಿ ಬಂದು ಚಿಕ್ಕಪ್ಪನ ಸಿನಿಮಾ ನೋಡೋಕ್ಕೆ ಇನ್ನೂ ಹೆಚ್ಚು ಖುಷಿ ಆಗ್ತಿದೆ. ಸೊ ಅವ್ರ ಹತ್ರ ಹಂಚ್ಕೊಂಡೆ. ತುಂಬಾ ಖುಷಿ ಆಯ್ತು ಅವ್ರನ್ನ ಮೀಟ್ ಮಾಡಿ. ತುಂಬಾ ಖುಷಿ ಆಯ್ತು. ಎಲ್ಲರೂ ಬೆಂಗಳೂರು, ನಮ್ಮ ತಂದೆ ಬೆಂಗಳೂರಲ್ಲಿ ಹೋಗಿದ್ದಾರೆ, ದೊಡ್ಡಪ್ಪನ ಈಗ ಹೋಗ್ತಾರೆ. ಓಕೆ, ಥ್ಯಾಂಕ್ ಯು.